ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲಿಂದ ಅಪ್ಲೋಡ್ ಮಾಡ್ತಾರೋಂಥ ಮೊದಲನೇ ವ್ಲಾಗ್. ಸೊ ಎಲ್ಲ ಸಪೋರ್ಟ್ ಮಾಡಿ. ಎಲ್ಲ ದಿನದ ಥರ ಇವತ್ತೂ ಕೂಡ ನನ್ನ ಡ್ಯಾನ್ಸ್ ರೀಲ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಬನ್ನಿ, ಡ್ಯಾನ್ಸ್ ಹೇಗೆ ಮಾಡ್ತೀನಿ, ಹೇಗಿರುತ್ತೆ ಅಂದರೆ ಒಂದೇ ಟೇಕಲ್ಲಿ ಮಾಡ್ತೀನ, ಫುಲ್ಲು ಬ್ಲೂಪರ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ. ಸರಿ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಹೊರಟ್ರೆ ಮ್ಯಾಚ್ ಬಾಕ್ಸೇ ಸಿಗ್ತಿಲ್ಲ. ಮ್ಯಾಚ್ ಬಾಕ್ಸೇ ಖಾಲಿ ಆಗಿಬಿಟ್ಟಿತ್ತು. ಮತ್ತೆ ಹೊಸ ತರಿಸ್ಕೊಂಡು ಮಾಡಿದ್ರೆ ಪೋಸ್ಚರ್ಸೇ ನೆಟ್ಟಿಗೆ ಬರ್ತಿಲ್ಲ. ಡ್ಯಾನ್ಸ್ ಮಾಡ್ತಿದ್ದೀನಿ, ಬಟ್ ಅದು ನನಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಸೊ ಅದೇ ಥರ ಪ್ರಾಕ್ಟೀಸ್ ಮಾಡಿ ಫೈನಲಿ ಈ ಒಂದು ಥರ್ಡ್ ರೀಲು ಚೆನ್ನಾಗಿ ಬಂತು. ಈ ಒಂದು ರೀಲು ಚೆನ್ನಾಗಿ ಸುಮಾರಾಗಿ ಬಂತು, ಎಲ್ಲದಕ್ಕಿಂತ ಪರವಾಗಿರಲಿಲ್ಲ ಅಂತ ನನಗನ್ನಿಸ್ತು. ಸೊ ಇದನ್ನೇ ಅಪ್ಲೋಡ್ ಮಾಡಿದೆ ನಾನು. ಅಂದರೆ ಅದು ಚೆನ್ನಾಗಿ ಬಂದಿದ್ರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಬರ್ಬೋದೇನೋ ಅಂತ. ಅದಕ್ಕೆ ಅದಾದಮೇಲೂ ಕೂಡ ಮಾಡೋಕ್ಕೆ ಹೊರಟೆ, ಬಟ್ ಅದಕ್ಕಿಂತ ಏನು ಚೆನ್ನಾಗಿ ಬರಲಿಲ್ಲ. ಸೊ ಅದನ್ನೇ ಅಪ್ಲೋಡ್ ಮಾಡಿದೆ. ನಾನು ಒಂದು ಸತಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೊರಟ್ರೆ ಫುಲ್ಲು ಸೀರಿಯಸ್ ಆಗಿಬಿಡ್ತೀನಿ. ಅದೇನೇ ಆಗಲಿ ಆ ಡ್ಯಾನ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ಒಂದು ನೆಮ್ಮದಿ ಆಗೋದು, ಒಂದು ಸ್ಯಾಟಿಸ್ಫೈ ಆಗೋದು. ಅಲ್ಲಿ ತನಕ ಒಂಥರ ಅದನ್ನ ಕಂಪ್ಲೀಟ್ ಮಾಡಲೇಬೇಕು ಆ ಚಾಲೆಂಜ್ನ ಅನ್ನೋ ಥರ. ಕೆಲವೊಂದು ಸತಿ ಹೆಂಗಾಗ್ಬಿಡುತ್ತೆ ಅಂತಂದರೆ, ಎಕ್ಸ್ಪ್ರೆಷನ್ಸ್ ಚೆನ್ನಾಗಿ ಬಂದರೆ ಸ್ಟೆಪ್ಸ್ ಚೆನ್ನಾಗಿ ಬರೋಲ್ಲ. ಸ್ಟೆಪ್ಸ್ನ ನಾನು ಚೆನ್ನಾಗಿ ಹಾಕಿದರೆ ಎಕ್ಸ್ಪ್ರೆಷನಲ್ಲಿ ಕೊಟ್ಟಿರಲ್ಲ. ಸೊ ಅದೆಲ್ಲ ಕಾಂಬಾಗಿ ಕೊಡಬೇಕಂತಂದರೆ ಒಂದು ಡೆಡಿಕೇಶನ್, ಒಂದು ಕಾನ್ಸಂಟ್ರೇಷನಿಂದ ಇಟ್ಟು ಮಾಡಿದ್ರೆ ಮಾತ್ರ ನಾವು ಸಾಧ್ಯ, ಇಲ್ಲಾಂತಂದರೆ ಆಗಲ್ಲ. ಸೊ ಅದಕ್ಕೆ ನಾನು ಫುಲ್ ಸೀರಿಯಸ್ಸಿಂದ ಮಾಡ್ತೀನಿ ಡ್ಯಾನ್ಸ್ ಮಾಡುವಾಗ, ಎಂಜಾಯ್ ಮಾಡಿಕೊಂಡು, ಫೀಲ್ ಮಾಡಿಕೊಂಡು. ಸೊ ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಈ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ಗೆ, ಇನ್ಸ್ಟಾದಲ್ಲಿ ಹಾಕಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ. ಫೈನಲ್ ಆಗಿ ಈ ಥರ ಒಂದು ಡ್ಯಾನ್ಸ್ ರೀಲ್ ಸಖತ್ತಾಗಿ ಬಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.